ರುಚಿಯಾಗಿರುವಂಥ ಸಿಲ್ವರ್ ಫಿಶ್ ಕರಿ ಅಥವಾ ಬೆಳ್ಮೀನು ಸಾರನ್ನು ಯಾವ ಥರ ಮಾಡೋದಂತ ನೋಡೋಣ. ಫಸ್ಟಿಗೆ ಅರ್ಧ ಕೆಜಿ ಆಗುವಷ್ಟು ಬೆಳ್ಮೀನನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1/4 ಚಮಚ ಕಾಳು ಮೆಣಸು, 1/4 ಚಮಚ ಜೀರಿಗೆ, 2 ರಿಂದ 3 ಚಿಟಿಕೆ ಮೆಂತೆ ಕಾಳು, 1 ಚಿಟಿಕೆ ಆಗುವಷ್ಟು ಓಂ ಕಾಳನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಹುರ್ಕೊಳ್ಬೇಕು. ಹುರ್ಕೊಂಡಿರುವಂಥ ಮಸಾಲೆ ಐಟಮ್ಸ್ ಸಣ್ಣದಾದ ನಂತರ ಅರ್ಧ ತುರಿದಿರುವಂಥ ತೆಂಗಿನಕಾಯಿ, 4 ಎಸಲಾಗುವಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, 1 ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣು, ಸ್ವಲ್ಪ ಅರಿಶಿಣದ ಪುಡಿ ಮತ್ತು 1 ಟೊಮ್ಯಾಟೊನ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಆಪ್ಷನಲ್ಲು, ಫಿಶ್ ಕರಿಗೆ ನಾರ್ಮಲ್ ಆಗಿ ಟೊಮ್ಯಾಟೊ ಹಾಕೋದಿಲ್ಲ, ಬೇಕಿದ್ರೆ ಹಾಕೋಬಹುದು. ನಂತರ ಮಸಾಲೆ ರುಬ್ಬಿ ಆದ ನಂತರ ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಕುದಿಸ್ಕೊಳ್ಬೇಕು. ನಂತರ ಆಲ್ರೆಡಿ ಉಪ್ಪು ಮತ್ತು ಅರಿಶಿಣ ಪುಡಿ ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಸಿಲ್ವರ್ ಫಿಶನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಸಿಲ್ವರ್ ಫಿಶ್ ಕರಿ ರೆಡಿ ಆಗುತ್ತೆ.